ಮತ್ತೆ ಯುದ್ಧ ಶುರುವಾಯಿತು ಅನ್ನೋದಕ್ಕೆ ಅಡ್ಡಿ ಇಲ್ಲ. 48 ಗಂಟೆಗಳಿಂದ ಅಮೇರಿಕ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ನಿನ್ನೆ ತನಕ 80 ಜಾಗಗಳ ಮೇಲೆ ದಾಳಿ ಮಾಡಿತ್ತು. ನಿನ್ನೆ ರಾತ್ರಿಯಿಂದ ಇವತ್ತಿನ ತನಕ 24 ಗಂಟೆಯಲ್ಲಿ ಮತ್ತೆ 90 ಜಾಗಗಳ ಮೇಲೆ ದಾಳಿ, ಅಲ್ಲಿಗೆ 170 ಸ್ಥಳಗಳನ್ನು ಟಾರ್ಗೆಟ್ ಮಾಡಿಕೊಂಡು. ಅದರಲ್ಲಿ ಇರಾನಿನ ರೈಲ್ವೆ ಬ್ರಿಡ್ಜ್ಗಳಿದ್ದಾವೆ, ರೈಲ್ವೆ ಫೆಸಿಲಿಟಿಗಳಿದ್ದಾವೆ, ಬಂದರುಗಳಿದ್ದಾವೆ, IRGC ಸೆಂಟರ್ಗಳಿದ್ದಾವೆ, ಮಿಸೈಲ್ ಲಾಂಚಿಂಗ್ ಜಾಗಗಳಿದ್ದಾವೆ. ಹೀಗೆ ಕಂಡಲ್ಲಿ ದಾಳಿ ಮಾಡ್ತಾ ಇದೆ ಅಮೇರಿಕ. ಇನ್ನೊಂದು ಕಡೆ ಇರಾನ್ ತನ್ನ ಸುತ್ತಲಿನ ದೇಶಗಳಲ್ಲಿರುವ ಅಮೇರಿಕದ ನೆಲೆಗಳ ಮೇಲೆ, ಅದು ಕತಾರ್, ಬಹ್ರೇನ್, ಜೋರ್ಡಾನ್ ಮೇಲೂ ದಾಳಿ ಮಾಡಿದ್ದಾರೆ. ಇವತ್ತು ಜೋರ್ಡಾನ್ ಮೇಲೆ ದಾಳಿ ಮಾಡಿದ್ದಾರೆ ಅಂದರೆ ಮಿಸೈಲ್ ಒಂದು ಸ್ವಲ್ಪ ಈ ಕಡೆ ತಿರುಗಿಸಿದ್ರೆ ಇಸ್ರೇಲೇ ಆಯ್ತಲ್ಲ. ಶುರುವಾದಾಗ ಫೆಬ್ರವರಿ 28 ನಂತರ ಏನೇನಾಗಿತ್ತಲ್ಲ ಎಲ್ಲವೂ ಮತ್ತೆ ಸ್ಟಾರ್ಟ್ ಆದಂಗೆ ಆಯಿತು. ಇದೆಲ್ಲ ಆರಂಭ ಆಗಿದ್ಯಾಕೆ? 3 ಹಡಗುಗಳ ಮೇಲೆ, ಕಮರ್ಷಿಯಲ್ ಹಡಗುಗಳ ಮೇಲೆ, ಆಯಿಲ್ ಟ್ಯಾಂಕರ್ಗಳ ಮೇಲೆ, ಅದರಲ್ಲಿ 2ರಲ್ಲಿ ಕ್ರೂಡ್ ಆಯಿಲ್ ಬರ್ತಾ ಇತ್ತಂತೆ, 1ರಲ್ಲಿ CNG ಬರ್ತಾ ಇತ್ತಂತೆ, IRGC ಅವರು ಅಟ್ಯಾಕ್ ಮಾಡಿದ್ರು. IRGC ವಾಣಿಜ್ಯ ಹಡಗುಗಳ ಮೇಲೆ, ಹಾರ್ಮುಜ್ ದಾಟಿ ಬರ್ತಾ ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆಸುವುದರೊಂದಿಗೆ ಸ್ವಿಟ್ಜರ್ಲ್ಯಾಂಡಿನಲ್ಲಿ ಆದ ಶಾಂತಿ ಒಪ್ಪಂದದ MOUನ ವಯಲೇಟ್ ಮಾಡಿದೆ IRGC ಅಂತೇಳಿ ಅಮೇರಿಕದವರು ಯುದ್ಧ ಶುರು ಮಾಡಿದ್ದಾರೆ. ದೃಶ್ಯಗಳನ್ನು ನೋಡಿ ಒಂದ್ಸಲ. ಇರಾನಿನ ಬಂದರ ಮೇಲೆ ಬುಷೇಹರ್, ಬಂದರ್ ಕೊಂಗನ್, ಬಂದರ್ ಲಂಗೆಹ್, ಬಂದರ್ ಅಬ್ಬಾಸ್, ಸಿರಿಕ್, ಬಂದರ್ ಜಾಸ್ಕ್, ಚಾಬಹಾರ್ ಬಂದರು, ಇರಾನ್ ಶಹರ್, ಅಕ್ವಾಲಾ, ಲೇಸಸ್ತಾನ್ ಪ್ರಾಂತ್ಯದ ರೈಲ್ವೆ ಸೇತುವೆ, ಕನಾರಕ್, ಕೆಶ್ಮ ದ್ವೀಪ, ಅಬು ಮೂಸಾ ದ್ವೀಪ, ಲವನ್ ದ್ವೀಪ ಅಮೆರಿಕದ ಬೇಸಿಕ್ ಟಾರ್ಗೆಟ್ಗಳಿವೆಲ್ಲ. ಚಬಹಾರ್ ನಗರದ ಇಮಾಮ್ ಅಲಿ ನೆಲೆಯ ಮೇಲೆ IRGC ನೌಕಾನೆಲೆ ಸಂಪೂರ್ಣ ಧ್ವಂಸ. 92 ಜನ ಸತ್ತೋಗಿದ್ದಾರೆ ನೋಡ್ರಿ. 48 ತಾಸಿನಲ್ಲಿ ಇರಾನ್ ಮೇಲೆ ನಡೆಸಿದ ದಾಳಿಯಲ್ಲಿ 92 ಜನ ಸತ್ತೋಗಿದ್ದಾರೆ. ಇರಾನಿನ ಬಂದರ್ ಅಬ್ಬಾಸ್ ಮೇಲೆ ನಡೆದಂಥ ದಾಳಿಯ ದೃಶ್ಯಗಳಿದ್ದಾವೆ. ಶಹಬಾರ್ ಬಂದರಿನ ಮೇಲೆ ನಡೆದ ದಾಳಿಯ ದೃಶ್ಯಗಳಿದ್ದಾವೆ. ಬುಷೇಹರ್ ಮೇಲೆ ನಡೆಸಿದ ದಾಳಿಯ ದೃಶ್ಯಗಳಿದ್ದಾವೆ. ಟ್ರಂಪ್ ಓಪನ್ ಆಗಿ ಹೇಳಿದ್ರು, ಇರಾನ್ 1 ಅಟ್ಯಾಕ್ ಮಾಡಿದ್ರೆ ನಾವು 20 ಅಟ್ಯಾಕ್ ಮಾಡ್ತೀವಿ ಅಂತ ಟ್ರಂಪ್ ಓಪನ್ ಆಗಿ ಹೇಳಿದ್ರು. ಪತ್ರಕರ್ತರು ಕೇಳ್ತಾರೋ, ನಾವು ಪೂರ್ಣ ಪ್ರಮಾಣದ ಮಿಲಿಟರಿ ಸಂಘರ್ಷಕ್ಕೆ ಮತ್ತೆ ಇಳಿತಾ ಇದ್ದೀವ ಅಂತ ನಂಗೆ ಗೊತ್ತಿಲ್ಲ ಅಂದರು ಟ್ರಂಪ್. ನೋಡಿ, ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕೆ ಇರಾನಿನ ಮೇಲೆ ಆದ ಪರಿಣಾಮ, ಜನ ಸತ್ರು, ಇನ್ಫ್ರಾಸ್ಟ್ರಕ್ಚರ್ ಲಾಸ್ ಆಯಿತು, ಎಲ್ಲ ಅಗ್ರೀಡ್. ಇರಾನೇನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಂಥ ದೇಶ ಅಲ್ಲ. ಜನ ಹುಡ್ತಿರ್ತಾರೆ, ಸಾಯ್ತಿರ್ತಾರಪ್ಪ, ಏನು ಮಾಡೋಕ್ಕಾಗುತ್ತೆ ಅನ್ನೋ ಮನಸ್ಥಿತಿ ಅವರು. ಇನ್ಫ್ರಾಸ್ಟ್ರಕ್ಚರ್ ಕಟ್ಕೊಳ್ಳೋಣ ಬಿಡಿ ಮತ್ತೆ ಅಂತಾರೆ. ಅಲ್ಲೇನಾಯಿತು, ಹಣ್ಣು ಮುದುಕನಾಗಿದ್ದ ಅಯಾತುಲ್ಲಾ ಅಲಿ ಖಮೇನಿನ ಕೊಂದು ಆತನನ್ನು ದೊಡ್ಡ ಮಾರ್ಟೈರ್ ಮಾಡಿ, ನೋಡಿ ಇವತ್ತು ಅಂತಿಮ ಸಂಸ್ಕಾರ ಆಗಿದ್ದು 1 ಕೋಟಿ ಜನ ಇದ್ದರು. ತೋರಿಸ್ತೀನಿ ಆಮೇಲೆ ಆ ದೃಶ್ಯಗಳನ್ನು. ಒಬ್ಬ ದೊಡ್ಡ ಹುತಾತ್ಮನನ್ನು ಇರಾನಿನ ಜನರ ಎದುರಿಗೆ ಕೊಟ್ಟು, ಆತ ಅಯಾತುಲ್ಲಾ ಖಮೇನಿಯ ಸುತ್ತಲೂ ಇದ್ದಂಥ 45 ಅತ್ಯಾಪ್ತರನ್ನೆಲ್ಲ ಕೊಂದು ಒಂದು ಫ್ರೆಶ್ ಟೀಮ್ ಬರೋದಕ್ಕೆ ಕಾರಣರಾದ ಪುಣ್ಯಾತ್ಮ ಟ್ರಂಪ್. ಫ್ರೆಶ್ ಟೀಮ್ ಬರೋದಕ್ಕೆ IRGCಗೆ ಒಂದು ಪರ್ಪಸ್ ಸಿಕ್ತ್ರಿ. ಈಗ ಅಮೇರಿಕದ ಮೇಲೆ, ಅಮೇರಿಕದ ಅಲೈಗಳ ಮೇಲೆ ದಾಳಿ ನಡೆಸೋದಕ್ಕೊಂದು ಪರ್ಪಸ್ ಸಿಗಲಿಲ್ವಾ? ನಮ್ಮ ಮೇಲೆ ದಾಳಿ ನಡೆಸಿದ್ದಾರೆ, ಸುಮ್ಮನೆ ಇರ್ಬೇಕಾ ಅಂತ. ಅದಕ್ಕೊಂದು ಬೆಂಬಲಿಗರ ತಂಡ ಉಟ್ಕೊಳ್ಳುತ್ತೆ, ಏನು ಜನಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಬೆಂಬಲ ಸಿಗುತ್ತೆ. ಅದೆಲ್ಲ ಟ್ರಂಪ್ ಮಾಡಿಟ್ರು. ಈಗ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶಾಂತಿ ಒಪ್ಪಂದದ MOU ಸೈನ್ ಆದ 1 ವಾರದ ನಂತರ ಆಯಿಲ್ ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡುವ ಮೂಲಕ IRGC ಏನು ಮಾಡ್ತು ಅಂತ ನನಗನ್ನಿಸ್ತಾ ಇರೋದು, ಟ್ರಂಪ್ನ JD ವ್ಯಾನ್ಸನ್ನು ಒಂದು ಮಾಡಿದ್ರು ಇವರು. ಅದರ್ವೈಸ್ ಈ ಯುದ್ಧ ಮತ್ತು ಯುದ್ಧವನ್ನು ಟ್ರಂಪ್ ತೆಗೆದುಕೊಂಡು ಹೋದ ರೀತಿಯ ಬಗ್ಗೆ JD ವ್ಯಾನ್ಸ್ಗೆ ತುಂಬ ಅಸಮಾಧಾನಗಳಿದ್ವು. ಹೋಲ್ ಹಾರ್ಟೆಡ್ಲಿ ಯಾವತ್ತೂ ಸಪೋರ್ಟ್ ಮಾಡಲಿಲ್ಲ ಅವರವ್ರನ್ನ. ಬಟ್ ಇವತ್ತು ನೋಡಿ, ಟ್ರಂಪ್ ಮಾತಾಡ್ತಾ ಇರೋದಕ್ಕೂ JD ವ್ಯಾನ್ಸ್ ಮಾತಾಡ್ತಾ ಇರೋದಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ? ದೇ ಆರ್ ಸ್ಪೀಕಿಂಗ್ ಇನ್ ಸೇಮ್ ಲೈನ್ಸ್. ಆ ಟ್ರಂಪೇ ನೆನ್ನೆ ಸ್ಕಮ್ ಗಿಮ್ ಅಂತೆಲ್ಲ ಜನರನ್ನ ಬೈದು, ಇರಾನಿನ ಜನರನ್ನ, ಇವತ್ತು ದೇ ಆರ್ ನೈಸ್ ಪೀಪಲ್ ಅಂತೆ. JD ವ್ಯಾನ್ಸಿಗೆ ಸಹಜ, ಹಿ ಮಸ್ಟ್ ಬಿ ಪಿಸ್ಡ್ ಆಫ್.
ಅಂದರೆ ಮಾತುಕತೆ ಆಗೋದು ಅಂತ ಆದಮೇಲೆ ಅಮೇರಿಕದ ನಿಯೋಗದ ನೇತೃತ್ವ JD ವ್ಯಾನ್ಸ್ದು ಅಂತ ನಿರ್ಧಾರ ಆಗಿತ್ತು. ಅದಕ್ಕೆ ವಾರಗಟ್ಟಲೆ ಪ್ರಿಪ್ರೇಷನ್, ಇವೆಲ್ಲ ಸಣ್ಣ ಸಣ್ಣ ವಿಷಯ ಅಲ್ಲ ಇವು. ಏನೋ ಜಮೀನಿನ ಮಾತುಕತೆ ಕೂತ್ಕೊಂಡು ಎರಡೂ ಕಡೆಯವರು ಕೂತ್ಕೊಂಡು ಒಂದು ಹಂತಕ್ಕೆ ಬಂದರು, ಹಂಗೆ ಆಗೋದಿಲ್ಲ ಇದು. ಎರಡು ದೇಶಗಳ ಮಧ್ಯದ ಕದನ ವಿರಾಮ, ತುಂಬ ತಲೆ ಕೆಡಿಸ್ಕೋಬೇಕು, ಹಗಲು ರಾತ್ರಿ ನಿದ್ದೆಗೆಟ್ಟು ಡ್ರಾಫ್ಟ್ಗಳನ್ನು ಮಾಡಬೇಕು. ಮಾಡಿದ ಡ್ರಾಫ್ಟ್ಗಳು ಒಪ್ಪಿಗೆ ಆಗಲಿಲ್ಲ ಅಂದರೆ 10 ನಿಮಿಷದಲ್ಲಿ ವೇಸ್ಟು, ಕಸದ ಬುಟ್ಟಿಗೆ ಹೋಗ್ತವೆ. ಹಾಗೆಲ್ಲ ಮಾಡಿ ನೀವು ಕರೆದಾಗ ಬರೋದಕ್ಕೆ ತಯಾರಿರ್ತೀನಿ ಅಂತ ವಾಷಿಂಗ್ಟನ್ನಲ್ಲಿ ವಿಮಾನ ರೆಡಿ ಇಟ್ಕೊಂಡು ಇಸ್ಲಾಮಾಬಾದಿಗೆ ಬರೋಕ್ಕೆ ರೆಡಿ ಇದ್ಕೊಂಡು ಫೈನಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಡೀಲ್ ಸೈನ್ ಆಗಿ ಅಷ್ಟೆಲ್ಲ ಮಾಡಿದ ಮನುಷ್ಯನಿಗೆ ಒಂದು ವಾರದಲ್ಲಿ ತಾನು ಮಾಡಿದ ಏನು ಕೆಲಸ ಎಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗ್ಬಿಡ್ತು ಅಂದರೆ ಹಿ ಮಸ್ಟ್ ಬಿ ಪಿಸ್ಡ್ ಆಫ್ ಡೆಫಿನೆಟ್ಲಿ. ಅದಕ್ಕೆ ಆ ರೀತಿಯ ಮಾತುಗಳು ಬರ್ತಾ ಇದ್ದಾವೆ. ಟ್ರಂಪ್ ಇವತ್ತು ಕ್ಯಾಟಗರಿಕಲಿ ಹೇಳಿದ್ರು, ಇದರಲ್ಲೇನು ಆಶ್ಚರ್ಯ ಪಡುವಂಥದ್ದಲ್ಲ. ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರಾಣ ಭಯ ಇರುವ ವ್ಯಕ್ತಿ ಯಾರು ಅಂತ ಯಾರಾದರೂ ಕೇಳಿದ್ರೆ ಐ ಥಿಂಕ್ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಅದು ಅಮೇರಿಕದ ಅಧ್ಯಕ್ಷರೇ ಆಗಿರ್ತಾರೋ ಏನೋ. ಈಗ ಇರಾನ್ ಅನ್ನುವ ಇಡೀ ದೇಶದ ವ್ಯವಸ್ಥೆ ಟ್ರಂಪ್ ಸಾವನ್ನು ಬಯಸ್ತಾ ಇದೆ. ಈ ಹಿಂದೆ ಟ್ರಂಪ್ ಮೇಲೆ 3 ಸಲ ಮರ್ಡರ್ ಅಟೆಂಪ್ಟ್ಗಳಾಗಿದ್ದಾವೆ. 3 ಸಲ. ಒಂದು ಸಲ ಅಂತೂ ಭಾಳ ಕ್ಲೋಸ್ ಸೇವ್, ಅದು ಕಿವಿನ ಸೀಳ್ಕೊಂಡು ಹೋಗಿತ್ತು ಗುಂಡು. ಈ ಎಲ್ಲ ಅಟೆಂಪ್ಟ್ಗಳ ಹಿಂದೆ ಒಂದಲ್ಲ ಒಂದು ರೀತಿಯಲ್ಲಿ ಇರಾನೇ ಇದ್ದದ್ದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಟ್ರಂಪ್ ಅದನ್ನು ಇವತ್ತು ಕ್ಯಾಟಗರಿಕಲಿ ಮತ್ತೊಮ್ಮೆ ಹೇಳಿದ್ರು, ಎಸ್ ಐ ಆಮ್ ಎನಿಮಿ ನಂಬರ್ 1 ಅಂತ. ಏನಾಯಿತು, ನ್ಯಾಟೋ ಸ್ಥಾಪನೆಯಾಗಿ 70 ವರ್ಷ ಆಯ್ತಂತೆ. ಅದರ ಸಂಭ್ರಮಾಚರಣೆಯ ಕಾರ್ಯಕ್ರಮವೊಂದನ್ನು ಟರ್ಕಿಯಲ್ಲಿ ಅರೇಂಜ್ ಮಾಡಿದರು. ನ್ಯಾಟೋ ದೇಶಗಳ ಪ್ರತಿನಿಧಿಗಳು ಬಂದಿದ್ದರು, ಡೊನಾಲ್ಡ್ ಟ್ರಂಪು ಅಲ್ಲಿಗೆ ಹೋಗಿದ್ದು ಡೊನಾಲ್ಡ್ ಟ್ರಂಪ್ಗೆ ಕತಾರ್ ಗಿಫ್ಟ್ ಕೊಟ್ಟ ವಿಮಾನದಲ್ಲಿ. ಅದು ಬಹಳ ಸುದ್ದಿಯಾಗಿತ್ತು ಅವಾಗ. ಟ್ರಂಪ್ ಅಧ್ಯಕ್ಷರಾದ ಹೊಸ್ತರಲ್ಲಿ ಕತಾರು ಟ್ರಂಪ್ ತಮ್ಮ ದೇಶಕ್ಕೆ ಭೇಟಿ ಕೊಟ್ಟಾಗ ಒಂದು ಇಡೀ ವಿಮಾನನೇ ಗಿಫ್ಟ್ ಕೊಟ್ಬಿಟ್ರು. ಆಮೇಲೆ ಅದನ್ನೇನೋ $400 ಮಿಲಿಯನ್ ರಿನೋವೇಟ್ ಮಾಡಿದ್ರಂತೆ, ಏನೇನೋ ಆಯ್ತು. ಅದು ಆ ವಿಮಾನ ಹತ್ಕೊಂಡು ಟರ್ಕಿಗೆ ಹೋಗಿದ್ದು ಟ್ರಂಪ್. ಒಂದು ವಿಮಾನದಲ್ಲಿ ಒಂದು ದೇಶಕ್ಕೆ ಹೋಗಿದ್ದಾರೆ ಅಂದರೆ ವಾಪಸ್ ಅದೇ ವಿಮಾನದಲ್ಲಿ ಬರ್ತಾರೆ. ಅಮೇರಿಕದಂಥ ದೊಡ್ಡ ದೇಶದ ಅಧ್ಯಕ್ಷರು, ಅಂಡರ್ಸ್ಟ್ಯಾಂಡೇಬಲ್. ಆದರೆ ಟ್ರಂಪ್ ಕತಾರ್ ಗಿಫ್ಟ್ ಕೊಟ್ಟ ವಿಮಾನ ಬಿಟ್ಟು ಏರ್ಫೋರ್ಸ್ 1 ಅಲ್ಲಿಗೆ ತರಿಸ್ಕೊಂಡು ಏರ್ಫೋರ್ಸ್ 1 ವಾಪಸ್ ಬಂದರು. ಟರ್ಕಿಯಿಂದ ಬ್ರಿಟಿಷ್ ಏರ್ಬೇಸಿಗೆ ಬಂದು ಅಲ್ಲಿಂದ ವಾಪಸ್ ವಾಷಿಂಗ್ಟನ್ನಿಗೆ ಬಂದರು. ಇದು ಯಾಕೆ, ಹಿಂಗ್ಯಾಕೆ ಮಾಡಿದ್ರಿ ಅಂತ ಪತ್ರಕರ್ತರು ಕೇಳ್ತಾರೆ. ಅಂದರೆ ಅಲ್ಲಿನ ಮೀಡಿಯಾಗೆ ಡೌಟ್ ಬಂದಿತ್ತು, ಕತಾರ್ ಗಿಫ್ಟ್ ಕೊಟ್ಟ ವಿಮಾನವನ್ನು ಹೊಡೆದುರುಳಿಸೋದಕ್ಕೆ ಏನಾದರೂ ದಾರಿ ಮಧ್ಯದಲ್ಲಿ ಪ್ಲ್ಯಾನ್ ಆಗಿತ್ತಾ? ಅದಕ್ಕೆ ಏಕಾಏಕಿ ಆ ಪ್ಲ್ಯಾನನ್ನು ಚೇಂಜ್ ಮಾಡಿ ವಿಮಾನ ಬದಲಿಸಿದ್ರ ಅಧ್ಯಕ್ಷರು ಅಂತ. ಅದಕ್ಕೆ ಟ್ರಂಪ್ ಇಲ್ಲ ಅಂತಾರೆ. ಅಲ್ಲಿ ಸೇರಿದ್ದ ಜನ ವಿಮಾನ ನೋಡಬೇಕು ಅಂತಿದ್ರು. ನೋಡ್ಕೊಳ್ಳಿ ಅಂಥೇಳಿ ನಾ ಬ್ಯಾರದ ಹತ್ಕೊಂಬಂದೆ ಅನ್ನೋ ಥರ ಹೇಳ್ತಾರೆ ಟ್ರಂಪ್. ಮತ್ತೆ ಫೆಬ್ರವರಿ 28 ನಂತರದ ಬೆಳವಣಿಗೆಗಳೇ ರಿಪೀಟ್ ಆದವು. ಬ್ಯಾಕ್ ಟು ಸ್ಕ್ವೇರ್ 1 ಅಂತ ನಾನು ಹೇಳಿದ್ದು. ಇರಾನ್ ಮೇಲೆ ಅಮೇರಿಕ ದಾಳಿ ಶುರು ಮಾಡ್ತು ಅನ್ನುವ ಒಂದೇ ಕಾರಣಕ್ಕಲ್ಲ, ಸೇಮ್ ಅಲ್ಲ ಅವಾಗಾಗಿದ್ದು. ಅಮೇರಿಕ ಇರಾನನ್ನು ಹೊಡೆಯೋದಕ್ಕೆ ಶುರು ಮಾಡ್ತು. ಇರಾನ್ಗೆ ವಾಪಸ್ ಅಮೇರಿಕಾನ ಹೊಡೆಯೋಣ ಅಂದರೆ ಅಮೇರಿಕಾ ತನಕ ಹೋಗಿ ತಲುಪಬಲ್ಲಂಥ ಯಾವ ಮಿಸೈಲ್ಗಳು, ಡ್ರೋನ್ಗಳು, ಬೇಸಿಕಲಿ ಯಾವ ಆಯುಧಗಳು ಇರಾನ್ ಹತ್ರ ಇಲ್ಲ. ಅಂಥ ಟೈಮ್ನಲ್ಲಿ ಇರಾನ್ ಏನು ಮಾಡಬೇಕು? ತನ್ನ ದೇಶದ ಸುತ್ತಲೂ ಇರುವ ಇಸ್ಲಾಮಿಕ್ ರಾಷ್ಟ್ರಗಳಲ್ಲೇ ಅಮೇರಿಕ ಮಾಡಿಕೊಂಡಿರುವ ಸೇನಾ ನೆಲೆಗಳನ್ನು ಹೊಡೆಯೋದು. ಅದನ್ನೇ ಮಾಡಿದ್ರು ಅವರು. ಇದು ತಿಂದಿದ್ದಲ್ಲ ಉಂಡಿದ್ದಲ್ಲ ನಮಗ್ಯಾಕಿದು ಅಂತ ದುಬೈದಂಥ ದೇಶಗಳು ಗಾಬರಿಯಾಗಿ ಕೂತ್ಕೊಂಡು, ಯುನೈಟೆಡ್ ಅರಬ್ ಎಮಿರೇಟ್ಸ್ನಂಥ ದೇಶಗಳು. ಮತ್ತೆ ಹಾಗೆ ಶುರುವಾಯ್ತು ನೋಡಿ. 85 ಅಟ್ಯಾಕ್ಗಳನ್ನು ಇರಾನ್ ಮಾಡ್ತು ತನ್ನ ಸುತ್ತಲಿನ ದೇಶಗಳಲ್ಲಿರುವ ಅಮೇರಿಕದ ಸೇನಾ ನೆಲೆಗಳ ಮೇಲೆ. ಕುವೈತ್ ಏರ್ಬೇಸ್ ಮೇಲೆ ದಾಳಿಯ ದೃಶ್ಯಗಳಿದ್ದಾವೆ. ಬಹರೇನ್ನ ಅಮೇರಿಕಾ ಏರ್ಬೇಸ್ ಮೇಲೆ MQ-9 ರೀಪರ್ ಡ್ರೋನನ್ನು ಹೊಡೆದುರುಳಿಸಲಾಗಿದೆ. ಇರಾನ್ನವ್ರು ಹೊಡೆದಿದ್ದು ತನ್ನ ಮೇಲೆ ದಾಳಿಗೆ ಬಂದ MQ-9 ರೀಪರ್ ಡ್ರೋನನ್ನು. ಕತಾರ್ ಮೇಲೆ ಇರಾನಿನ ದಾಳಿ.
ಜೋರ್ಡಾನ್ ಮೇಲೂ ಇರಾನ್ ದಾಳಿ ನಡೆಸ್ತು. ಹಿಂಗೆ ಯಾಕೆ ಅಂತ ಕೇಳಿರೋ ಅವ್ರು ಹೇಳೋದು, ನಾವು ನಿಮ್ಮ ದೇಶದ ಮೇಲೆ ದಾಳಿ ನಡೆಸ್ತಾ ಇರೋದಲ್ಲ, ನಿಮ್ಮ ದೇಶದೊಳಗೆ ನೀವೇನು ಜಾಗ ಕೊಟ್ಟಿದ್ದಕ್ಕೆ ಅಮೇರಿಕದವರು ಸೇನಾ ನೆಲೆಗಳನ್ನು ಮಾಡ್ಕೊಂಡಿದ್ದಾರಲ್ಲ, ಆ ಸೇನಾ ನೆಲೆಗಳನ್ನು ಹೊಡಿತಾ ಇರೋದು ಅಂತ ಇರಾನ್ನವ್ರು ಹೇಳ್ತಾರಷ್ಟೆ. ಮೊಹಮ್ಮದ್ ಗಾಲಿಬಾಫ್ ಇರಾನ್ನ ಸ್ಪೀಕರ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಬೆದರಿಕೆ ಮತ್ತು ಸುಲಿಗೆಯ ಯುಗ ಈಗ ಮುಗಿದು ಹೋಗಿದೆ. ನಮ್ಮ ಮೇಲೆ ದಾಳಿ ಮಾಡಿದವರು ಬೆಲೆ ತೆರಬೇಕಾಗತ್ತೆ. ಅಮೇರಿಕ ಕದನ ವಿರಾಮ ಉಲ್ಲಂಘಿಸಿ ನಮ್ಮ ಮೇಲೆ ದಾಳಿ ಮಾಡಿದೆ. ನೀವು ದಾಳಿ ಮಾಡಿದ್ರೆ ನಿಮಗೆ ತಕ್ಕ ಉತ್ತರ ಸಿಕ್ಕೇ ಸಿಗುತ್ತೆ. ಅಮೇರಿಕದ ಬೆದರಿಕೆಯಿಂದ ಹಾರ್ಮೂಜ್ ಓಪನ್ ಮಾಡಲ್ಲ, ಇರಾನಿನ ಷರತ್ತುಗಳ ಮೇಲೆ ಮಾತ್ರ ಹಾರ್ಮೂಜ್ ಓಪನ್ ಆಗುತ್ತೆ ಅಂತ. ನೋಡಿ, ಇದುವರೆಗಿನ ಇರಾನಿನ ಯಾವ ಸ್ಟೇಟ್ಮೆಂಟ್ನಲ್ಲೂ ಆ 3 ಹಡಗು ಯಾಕೆ ಹೊಡೆದ್ರು ಅನ್ನೋದು ಬರ್ತಾ ಇಲ್ಲ. ಹೊಡೆದಿದ್ರೆ ಹೊಡೆದ್ವಿ ಅನ್ಬೇಕು, ಹೊಡೆದಿಲ್ಲ ಅಂದರೆ ಹೊಡೆದೇ ಇಲ್ಲ ಅನ್ಬೇಕಪ್ಪ. 3 ಕಮರ್ಷಿಯಲ್ ಹಡಗುಗಳನ್ನು ಹೊಡೆದಿದ್ಯಾಕೆ ಅಂತ ಇನ್ನೂ ತನಕ ಹೇಳ್ತಾ ಇಲ್ಲ ಅವರು. ಈ ಸಲ ತಪ್ಪು ಮೇಲ್ನೋಟಕ್ಕೆ ಇರಾನದ್ದು ಅನ್ನಿಸ್ತಾ ಇದೆ. ಕದನ ವಿರಾಮ ಜಾರಿಗೆ ಬಂದಿತ್ತು. ಯಾವ್ಯಾವ ಟರ್ಮ್ಸ್ ಆ್ಯಂಡ್ ಅಗ್ರಿಮೆಂಟ್ ಮೇಲೆ ಕದನ ವಿರಾಮ ಜಾರಿಗೆ ಬಂತಲ್ಲ, ಅದನ್ನು ನೋಡಿದವ್ರಿಗೆಲ್ಲ ಎಂಥ ದಡ್ರಿಗೂ ಅರ್ಥ ಆಗ್ತಿತ್ತು ಇರಾನ್ ಗೆದ್ದಿದೆ ಇದರಲ್ಲಿ ಅಂತ. ಹಾರ್ಮೂಜ್ ಜಲಸಂಧಿ ಮುಕ್ತ ಮಾಡಬೇಕು ಅನ್ನೋದು ಒಂದು ಕಂಡೀಷನ್. ಈಗಷ್ಟೇ ಅಮೇರಿಕದವ್ರು ರಿಲೀಸ್ ಮಾಡಿದಾರಂತ ನೋಡಿ, ಪೂರ್ಣ ಪ್ರಮಾಣದ ದಾಳಿಗೆ ನಾವು ಸಿದ್ಧರಾಗಿದ್ದೀವಿ ಅಂತ. ಪೂರ್ಣ ಪ್ರಮಾಣದ ದಾಳಿಗೆ ಸಿದ್ಧರಾಗಿದ್ದೀವಿ ಅಂತ ಅಮೇರಿಕದವರು ರಿಲೀಸ್ ಮಾಡಿರುವ ದೃಶ್ಯಗಳಿದು. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಆದ ಅಗ್ರಿಮೆಂಟು ಇರಾನಿನ ಮೇಲುಗೈ ಅದು. ಇಟ್ ವಾಸ್ ಇನ್ ಫೇವರ್ ಆಫ್ ಇರಾನ್. 20-25 ವರ್ಷದಿಂದ ಬಿಲಿಯನ್ ಗಟ್ಟಲೆ ಡಾಲರ್ ದುಡ್ಡು ಅಮೇರಿಕದ ಸ್ಯಾಂಕ್ಷನ್ ಕಾರಣಕ್ಕಾಗಿ ಇರಾನಿನ ದುಡ್ಡು ಎಲ್ಲೆಲ್ಲೋ ಸ್ಟ್ರಕ್ ಆಗಿಬಿಟ್ಟಿತ್ತು. ಇರಾನ್ ಕಂಡೀಷನ್ ಹಾಕಿತ್ತು ಅದು ರಿಲೀಸ್ ಆಗಬೇಕು ಅಂತ. ಅಮೇರಿಕದವರು ಹ್ಞೂ ಅಂದಿದ್ರು. ಅಮೇರಿಕ ಹಾಕಿದ ಸ್ಯಾಂಕ್ಷನ್ನಿನ ಕಾರಣಕ್ಕಾಗಿ ಇರಾನ್ ಓಪನ್ ಮಾರ್ಕೆಟ್ನಲ್ಲಿ ತನ್ನ ಆಯಿಲ್ ಮಾರ ಹಂಗಿರಲಿಲ್ಲ. ಏನೇ ಇದ್ರೂ ಕದ್ದು ಮುಚ್ಚಿ ಸ್ಮಗ್ಲಿಂಗ್ ಮಾಡಬೇಕು. ಅದು ಓಪನ್ ಮಾರ್ಕೆಟ್ನಲ್ಲಿ ಆಯಿಲ್ ಮಾರೋದಕ್ಕೆ ನಿಮ್ಮ ಯಾವ ಅಡೆತಡೆನೂ ಇರಬಾರ್ದು ಅಂತ ಇರಾನ್ ಕಂಡೀಷನ್ ಹಾಕ್ತು. ಅಮೇರಿಕ ಹ್ಞೂ ಅಂತು. 300 ನನಗೆ ಎಕ್ಸಾಕ್ಟ್ ದುಡ್ಡು ನೆನಪಾಗ್ತಾ ಇಲ್ಲ. ಅಮೇರಿಕದವ್ರು ನೀವು ದಾಳಿ ಮಾಡಿದ್ದೀರಲ್ಲ ನಮ್ಮ ದೇಶದ ಮೇಲೆ, ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಲಾಸ್ ಆಗಿದೆ, ಅದನ್ನು ವಾಪಸ್ ಕಟ್ಕೊಳ್ಳೋದಕ್ಕೆ ಇಂತಿಷ್ಟು ದುಡ್ಡು ಕೊಡಬೇಕು ಅಂತ ಹೇಳ್ತು ಇರಾನು. ಅಮೇರಿಕದವರೇ ನಮಗಾಗೋದಿಲ್ಲ ಅಂದರು. 28,000 ಕೋಟಿಯನ್ನು ಇಂಡಿಯನ್ ಕರೆನ್ಸಿಲಿ ಆಗ್ತಿತ್ತು ಆ ದುಡ್ಡು. ಅಮೇರಿಕದವ್ರು ನಮಗಾಗೋದಿಲ್ಲ ಅಂದರು. ಅಮೇರಿಕ ನಡೆಸಿದ ದಾಳಿಯಿಂದ ತಮಗೆ ಹೊಡ್ತಾ ಬಿತ್ತು ಅಂತ ಅಮೇರಿಕದ ಮಿತ್ರ ರಾಷ್ಟ್ರಗಳೇನಿದ್ವಲ್ಲ ಇರಾನಿನ ಸುತ್ತಲೂ, ನೀವು ಕೊಡೋದು ಬೇಡ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡಿ, ಉಳಿದಿದ್ದ ದುಡ್ಡು ನಾವು ಹಾಕಿ ಇರಾನಿಗೆ ಕೊಡ್ತೀವಿ ಅಂದರು. ಅಮೇರಿಕದವರು ಕೊಡ್ತಿದ್ರು, ಅಕ್ಕಪಕ್ಕದ 8-10 ದೇಶಗಳು ಸೇರ್ಕೊಂಡು ಕೊಡ್ತಿದ್ವು. 28,000 ಕೋಟಿ ಇರಾನಿಗೆ ಬರ್ತಾ ಇತ್ತು. ಅಷ್ಟೆಲ್ಲ ಆದಮೇಲೂ ಏನು, ಅಂತಿಮ ಕದನ ವಿರಾಮ ಸೈನ್ ಆಗೋದು 60 ದಿನಗಳ ನಂತರ ಅಂತ ಹೇಳಿದ್ರು. 2 ತಿಂಗಳು ಆದಮೇಲೆ. ಆ 2 ತಿಂಗಳು ತಣ್ಣಗೆದ್ದು ಬಿಟ್ಟಿದ್ರೆ ಬಹಳ ಒಳ್ಳೆಯದಾಗ್ತಿತ್ತಪ್ಪ. ಅಂಥದ್ರಲ್ಲಿ ಹಾರ್ಮುಜ್ ದಾಟ್ಕೊಂಡು ಹೋಗ್ತಾ ಇದ್ದ ಹಡಗುಗಳ ಮೇಲಿನ ದಾಳಿ ಅನವಶ್ಯಕವಾಗಿತ್ತು. ಈಗ ಮತ್ತೆ ಅಮೇರಿಕದವರು 170 ಸಲ ಹೊಡೆದ್ರಂತೆ, 85 ಸಲ ಇರಾನ್ನವರು ಅಕ್ಕಪಕ್ಕದ ದೇಶಗಳ ಮೇಲೆಲ್ಲ ಹೊಡೆದ್ರಂತೆ. ರಿಸಲ್ಟ್ ಏನು? 6% ಕ್ರೂಡ್ ಆಯಿಲ್ ಪ್ರೈಸ್ 24 ತಾಸಲ್ಲಿ ಜಾಸ್ತಿ ಆಗ್ಬಿಡ್ತು. $72 ಬಂದಿತ್ತು, ಮತ್ತೆ $80 ಆಯಿತು. ಹೀಗೆ ಮುಂದುವರ್ಕೊಂಡು ಹೋದರೆ ಯುದ್ಧ ಪೀಕ್ನಲ್ಲಿದ್ದಾಗ ಆಗಿತ್ತಲ್ಲ $126, ಅಲ್ಲಿಗೆ ಹೋಗುತ್ತಾ ಏನೋ. ಮತ್ತೆ ಶೇರ್ ಮಾರ್ಕೆಟ್ ಕ್ರ್ಯಾಶ್ ಅಂತೆ, ಬೆಳ್ಳಿ ಬಂಗಾರದ ರೇಟ್ ಮತ್ತೆ ಜಾಸ್ತಿ ಆಗ್ತವೆ. ಸಾವಾಸ ಅಲ್ಲ ಇವ್ರದ್ದು. ಇದರ ಮಧ್ಯೆ ನೋಡಿ, ಮಶಾದ್ ನಗರದಲ್ಲಿ, ಇರಾನಿನ ಮಶಾದ್ ನಗರದಲ್ಲಿ ಅಯಾತುಲ್ಲಾ ಖಮೇನಿಯ ಅಂತ್ಯ ಸಂಸ್ಕಾರ ಇವತ್ತು ಮುಗೀತು. 9ನೇ ತಾರೀಕು. 6 ದಿನಗಳ ಒಟ್ಟಾರೆ ಕಾರ್ಯಕ್ರಮದ ನಂತರ ಆಯಿತು ಇವತ್ತು. ಆ ಮಶಾದಿನ ಔಟ್ಸ್ಕರ್ಟ್ಸಲ್ಲೇ ದಾಳಿಯಾಗಿದೆ. ಮಶಾದ್ನ ಕನೆಕ್ಟ್ ಮಾಡ್ತಾ ಇದ್ದ ರೈಲ್ವೆ ಟ್ರ್ಯಾಕು, ರೈಲ್ವೆ ಟೋಟಲ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆಲ್ಲ ದಾಳಿ ಮಾಡಿದ್ದಾರೆ. 1 ಕೋಟಿ ಜನ ಇದ್ರಂತೆ ಇವತ್ತು ಅಂತ್ಯ ಸಂಸ್ಕಾರದ ಟೋಟಲ್ ಪ್ರಕ್ರಿಯೆಯಲ್ಲಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.